ನಮಸ್ತೆ ಎಲ್ರಿಗೂ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಅವಲಕ್ಕಿ. ಮೊದಲು ಒಂದು ಬಾಣಲೆಗೆ ಎಣ್ಣೆ ಹಾಕೋಬೇಕು. ಅದು ಕಾದ ನಂತರ ಅವಲಕ್ಕಿ ತಗೊಂಡು ಈ ಥರ ಕರ್ಕೋಬೇಕು ಈ ಥರ ಕ್ರಿಸ್ಪಿ ಬರೋ ತನಕ ಅವಲಕ್ಕಿನ ಕರ್ಕೋಬೇಕು. ನಾನು ತೆಳ್ಳನ ಅವಲಕ್ಕಿ ಖಾಲಿ ಆಗಿದ್ರೆ ಕರ್ಕೊಂಡು ಆನಂತರ ಪುಟಾಣಿ ಸ್ವಲ್ಪ ಕ್ರಿಸ್ಪಿ ಬರೋ ತನಕನೂ ಕರ್ಕೋಬೇಕು. ಕಡಲೆ ಬೀಜ ಆದ ನಂತರ ಇದೇ ಥರ ಇನ್ನೂ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು. ಎಷ್ಟು ಕಡಲೆ ಜಾಸ್ತಿ ಆಗ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಅವಲಕ್ಕಿ ತಿನ್ನೋದಕ್ಕೆ. ನಂತರ ಅದನ್ನು ತೆಗೆದ್ಬಿಟ್ಟು ಅವಲಕ್ಕಿಗೆ ಹಾಕೋದು. ನಂತರ ಶೇಂಗಾ ಕೂಡ ಜಾಸ್ತಿನೇ ಹಾಕಬೇಕು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕೆಂಪಗಾಗೋ ತನಕ ಇದೇ ಥರ ಕೆಂಪಗಾಗೋ ತನಕ ಶೇಂಗಾ ಹುರ್ಕೋಬೇಕು. ಶೇಂಗಾ ಕಡಲೆ ಜಾಸ್ತಿ ಹಾಕಿದ್ರೆ ಅವಲಕ್ಕಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಮತ್ತೆ ಅವಲಕ್ಕಿಗೆ ಹಾಕ್ಕೋಬೇಕು. ನಂತರ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಬೇಕು, ಇಲ್ಲಾಂದರೆ ಸಿಡುತ್ತೆ ಅದು. ಚೆನ್ನಾಗಿ ಜಜ್ಜಿಬಿಟ್ಟ ನಂತರ ತೆಗೆದು ಅದನ್ನು ಅವಲಕ್ಕಿ ಹಾಕ್ಕೊಳ್ಳೋದು. ನಂತರ ಖಾರ ಪುಡಿ, ಉಪ್ಪು, ಅರಿಶಿನ ಜೊತೆಗೆ ಕರಿಬೇವು ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು. ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ನ್ಯಾಕ್ಸ್ ಅವಲಕ್ಕಿ ರೆಡಿ.